ನೀವು ಇನ್ನೊಂದಿಬ್ರು ಹಿಡ್ಕೊಳ್ಳಿ ಕೈನ. ನೆಕ್ಸ್ಟ್ ಲೈನ್ ಹೋಗಿ ಲಾಸ್ಟ್ ಅವ್ರ ಅಲ್ಲಿ ಇನ್ನೊಂದಿದೆ, ಎಲ್ಲ ಸೇರ್ಕೊಂಡು ಹಚ್ಚಿ. ಮಿಕ್ಕಿದವರೆಲ್ಲ ಸೇರ್ಕೊಂಡು ಹಚ್ಚಿ. ಇನ್ನೊಂದಿದೆ, ಇನ್ನೊಂದು 3 ನಿಮಿಷ. ಇಲ್ಲಿ ಮಿಕ್ಕಿದವ್ರು ಇರಲ್ಲ, ಇಟ್ಕೊಳ್ಳಿ ಹಂಗೆ. ಒಬ್ರ ಕೈ ಒಬ್ರು ಇಟ್ಕೊಳ್ಳಿ. ಪೂಜಕ್ಕ ಇವರೆಲ್ಲ ಇದೆ. ನಿಮಗೂ ಹೇಳ್ಬೇಕಾಗಿತ್ತಲ್ಲ ಚಂದ್ರಕ, ಜಾಸ್ತಿ ಸೇವೆ ಮಾಡಿದ್ರು ನೀವೇ ಜ್ಞಾನಸರೋವರದಲ್ಲಿ. ತಿಂಗಳಗಟ್ಟಲೆ ಇದು ಮಾಡಿದ್ರೆ ನೀವೇ ತಾನೆ ತಾನೆ. ಹೇಳಿ ಒಂದು 2 ಮಾತು ಹೇಳಿ. ಬನ್ನಿ ಬನ್ನಿ ಇಲ್ಲಿ ಈ ಕಡೆ. ಅಷ್ಟಾರ ಶ್ರದ್ಧಾಂಜಲಿ ಕೊಡ್ಬೇಕಲ್ಲ, ಏನು ಪಾಲನೆ ಸಿಗ್ತದಾರ ಹೇಳ್ಬೇಕಲ್ಲ. ಹೇಳಿ ಹೇಳಿ. ಇವ್ರು ಹೆಂಗೆ ಸೇವೆ ಮಾಡ್ತೀರ, ಹೆಂಗೆ ಸೇವೆ ಮಾಡಿಸ್ತಾರೆ ಕ್ಯಾನ್ಸರ್ ಅವರು ತಿಂಗಳಗಟ್ಟಲೆ ಇರ್ತಿದ್ರು. ಅಂತಂದರೆ ಅಪ್ಪವರು 3 ವರ್ಷ ಕರ್ಕೊಂಡೋಗಿದ್ದು ನಮ್ಮನ್ನ ಮಧುಬನ್ಗೆ. ನನಗೆ ಒಂದು ಈಗೆಲ್ಲ 6 ತಿಂಗಳಿಗೆ ಹಿಂಗೆಲ್ಲ ಕರ್ಕೊಂಡು ಹೋಗ್ತಾರೆ. ನಮ್ಮ 3 ವರ್ಷ ಆದರೂ ಕರ್ಕೊಂಡು ಹೋಗಿರಲಿಲ್ಲ. ಮಧುಬನ ನೋಡ್ಬೇಕಲ್ಲ ಅಂತಿದ್ದು. ಆದರೂ ಹೋದು. ಆಮೇಲೆ ಅಕ್ಕವ್ರನ್ನ ನೋಡಿ ನಂಗೆ ಖುಷಿ ಆಗೋದು. ಬಟ್ಟೆ ಬಿಳಿಯೋಕ್ಕೆ ಬರೋರಲ್ಲ, ಇವ್ರನ್ನ ನೋಡಿ ಇವ್ರನ್ನೇ ದೇವ್ರು ನಮ್ಮಂಗೆ ಅಷ್ಟು ಚೆನ್ನಾಗಿ ಬರೋರಲ್ಲ. ನಾವು ಹೆಂಗೆ ಹಿಂಗಿದ್ದೀವಲ್ಲ ಅನ್ಸೋದು ಮನಸ್ಸು. ಆಮೇಲೆ ಮಧುಬನ್ಗೆ ಹೋದು. ಅಲ್ಲಿ ಅಣ್ಣವರಿದ್ರು. ಇವರು ಅಕ್ಕವ್ರ ಮಗ ಅಂತ, ಅಷ್ಟು ಖುಷಿ ಆಗೋದು. ಅವ್ರ ಮೇಲೆ ಭಾವ ಇದ್ದಾರೆ ನನಗೆ ಒಂಥರ. ನನಗೆ ನೋಡೋಕ್ಕಷ್ಟು ಖುಷಿ ಇರೋದು. ಆಮೇಲೆ ಸೇವೆಗೆ ಅಲ್ಲೇ ಉಳಿದು 2 ತಿಂಗಳು ಡೈಲಿ ಕರೆಯೋರು. ಬಾಬಾರು ಏನು ಉಳಿದಿದೆ ಇವತ್ತು ಪಾಯಿಂಟ್ಸ್ ಹೇಳಿದೆ ನಾನು, ಮತ್ತೇನೇನಾರ ಎಲ್ಲ ಹೇಳ್ಕೊಡೋರು. ಅವರಿಂದ ಭಾಳ ನಾವು ಪುಸ್ತಕ ಮಾಡ್ದಂಗಾಯ್ತೀವಿ. ಇವಾಗ ಆದರೆ ಅದು ಪಾಲನೆ ನಮಗೆ ಸಿಗ್ತಿರಲಿಲ್ಲ. ಅವಾಗ ಅಷ್ಟು ಪಾಲನೆ ಸಿಕ್ತು. 3 ವರ್ಷ 2 ತಿಂಗಳು ಇದ್ದು ಬಂದರು ನಾವು. ಅಲ್ಲ ಅವರಿದ್ದಾರೆ ಅನ್ನೋದೊಂದು ಧೈರ್ಯ. ಎಲ್ಲ ಹೇಳ್ಕೊಡೋರು. ಬಾಬಾರ ಬಗ್ಗೆ ರಾತ್ರಿ ಮುರಳಿ ಪ್ರಿಂಟ್ಸ್ ತೆಗಿಸಿ ಹೆಂಗೆ ಇದು ಮಾಡಿಸ್ತಿದ್ರು. ಆಮೇಲೆ ಲಾಲಿ ಅಕ್ಕರು ಅಷ್ಟೇ ಇಲ್ಲಿ ಬಂದು ಏನೇನೋ ಹೇಳೋರು. ಅದ್ರ ಬಗ್ಗೆ ಹೆಂಗಿರ್ಬೇಕು, ಇದ್ರ ಬಗ್ಗೆ ಹೆಂಗಿರಬೇಕು ಅಂತ. ಮತ್ತು ಅವ್ರ ಮನೆಗೂ ಕರ್ಕೊಂಡು ಹೋಗೋರು. ಬೆಂಗಳೂರಲ್ಲಿ 1 ವಾರ ಇದ್ದು ಬಂದಿದ್ರು.
ಅವರೆಲ್ಲ ಪಾಂಡವಣ್ಣ ಎಲ್ಲರೂ ಪಾಲನೆ ಕೊಟ್ಟು